ಪ್ರಧಾನಿ ನರೇಂದ್ರ ಮೋದಿ ಅವರು 5 ರಾಷ್ಟ್ರಗಳ ಪ್ರವಾಸವನ್ನು ನಡೆಸಿದರು. ಹೊಸ್ತಲ್ಲ, ಮೋದಿಯವರಿಗೆ ವಿದೇಶ ಪ್ರವಾಸ ಅಂದರೆ ಇಷ್ಟ. ಹಾಗೇನೆ ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಈವೆಂಟ್ ಆಗಿ ಅವರು ಪರಿವರ್ತನೆ ಮಾಡ್ತಾರೆ. ಅವರ ಪಿ ಎಮ್ಮು ಒಂದು ಸಿಸ್ಟಮೆಟಿಕ್ ಆದವೇ ಅಂದರೆ ಯಾವ ದೇಶಕ್ಕೆ ಹೋಗ್ತಾರೆ ಆ ದೇಶದಲ್ಲಿ ಅಲ್ಲಿರುವಂಥ ಇಂಡಿಯನ್ ಡಯಸ್ಪೊರಾಗಳೇನಿವೆ ಅವರ ಜೊತೆ ಸಮಾಲೋಚನೆ ಮಾತು ಇದೆಲ್ಲ ನಡೀತವೆ. ಭಾಷಣಗಳ ಮೇಲೆ ಭಾಷಣ ಮಾಡ್ತಾರೆ. ಸೊ ಇಂತಹ ಪ್ರಧಾನಿ ಈಗ ವಿದೇಶ ಪ್ರವಾಸ ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋದಲ್ಲ, ಆದರೆ ಬಹಳ ಮುಖ್ಯವಾಗಿ ಅವರ ಈ ಐರೋಪ್ಯ ಪ್ರವಾಸ ಇದೆಯಲ್ಲ ಅದು ಡಿಸಾಸ್ಟ್ರ. ಅದು ಭಾರತದ ಗೌರವವನ್ನು ಎಲ್ಲಿ ಕೊಂಡೊಯ್ತು ಅದಕ್ಕೆ ಹೇಳೋದಕ್ಕೆ ಕಾರಣ ಇದೆ. ಅದನ್ನ ಹೇಳೋದಕ್ಕಿಂತ ಭಾಳ ಮೊದಲು ನಾನು ಅದಕ್ಕೆ ಪ್ರಾರಂಭದಲ್ಲಿ ಮೋದಿಯವರು ಮಾಧ್ಯಮಗಳ ಜೊತೆ ಏನು ಮಾಡಿದ್ರು, ಮಾಧ್ಯಮದವ್ರು ಯಾವ ಪ್ರಶ್ನೆ ಕೇಳಿದ್ರು ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು ಈ ಬ್ಯೂರಾಕ್ರಸಿ ಅನ್ನೋದು ಇರುತ್ತಲ್ಲ, ಭಾರತದ ವಿದೇಶಾಂಗ ME ಅಂತ ಏನು ಹೇಳ್ತೀವಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅದಕ್ಕೊಂದು ಅದ್ಭುತವಾದ ಒಂದು ಇತಿಹಾಸ ಇದೆ ಅಂತ. ಭಾರತದ ಡಿಪ್ಲೊಮೇಟ್ಸ್ ವರ್ಲ್ಡ್ ದಿ ಬೆಸ್ಟ್ ಅಂತ. ಆದರೆ ಶಾಕಿಂಗ್ ಆಗ್ತಾ ಇರುವುದೇನು ಅಂದರೆ, ಈಗ ME ವಕ್ತಾರರೋ ಕಾರ್ಯದರ್ಶಿಯೋ ಆಗಿರುವಂಥ CB ಜಾರ್ಜ್ ಅನ್ನುವರು ನಡೆಸಿದ ಪತ್ರಿಕಾಗೋಷ್ಠಿ ನಾರ್ವೆಯಲ್ಲಿ. ಅದು ಎಂತಹ ಅಂದರೆ ಡಿಸಾಸ್ಟರ್ ಅಂತ ಅಂದರೆ ಇನ್ಯಾವ ಡಿಪ್ಲೊಮ್ಯಾಟ್ ಕೂಡ ಆ ರೀತಿ ಭಾಷಣ ಮಾಡಲ್ಲ ಅಂತ. ಚುನಾವಣಾ ಭಾಷಣ ಇದ್ದ ರೀತಿಯಲ್ಲಿ ಈ ಜಾರ್ಜ್ ಮಾತಾಡ್ಬಿಟ್ರು ಪತ್ರಿಕಾಗೋಷ್ಠಿ. 17 ನಿಮಿಷಗಳ ಕಾಲ ಒಂದು ಪ್ರಶ್ನೆಗೆ ಉತ್ತರ ಕೊಡುವ ರೀತಿಯಲ್ಲಿ ಅವರು ಭಾಷಣ ಮಾಡಿದ್ರು. ಇಟ್ ವಾಸ್ ಶಾಕಿಂಗ್, ವರ್ಲ್ಡ್ ವೈಡ್ ಶಾಕಿಂಗ್. ಇದು ಏನ್ರಿ ಇದು, ಮೋದಿಯವರು ಭಾಷಣ ಮಾಡ್ತಾರೆ, ಪೊಲಿಟಿಷಿಯನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಈ ಡಿಪ್ಲೊಮೇಟ್ಗಳು ಕೂಡ ಇಂಡಿಯಾದಲ್ಲಿ ಭಾಷಣ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರಲ್ಲ. ಹಾಗಿದ್ರೆ ಏನದು ಭಾಷಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು? ಅವರು ಒಂದು ಪ್ರಶ್ನೆಯನ್ನು ಆ ನಾರ್ವೆ ಪತ್ರಕರ್ತೆ ಕೇಳ್ತಾರೆ, ವೈ ಶುಡ್ ವಿ ಟ್ರಸ್ಟ್ ಇಂಡಿಯಾ? ನಾವು ಭಾರತವನ್ನು ಯಾಕೆ ನಂಬಬೇಕು? ಭಾರತದಲ್ಲಿ ಹ್ಯೂಮನ್ ರೈಟ್ಸ್ ಏನಿದೆ ಅದರ ಉಲ್ಲಂಘನೆ ಸತತವಾಗಿ ಆಗ್ತಾ ಇದೆ. ಅಂದರೆ ಮಾನವ ಹಕ್ಕುಗಳಿಗೆ ಗೌರವ ಇಲ್ಲದಂಥ ದೇಶದ ಬಗ್ಗೆ ಅವರನ್ನು ನಾವು ಯಾಕೆ ನಂಬಬೇಕು? ದಿಸ್ ವಾಸ್ ದ ಕ್ವೆಶ್ಚನ್, ಸಿಂಪಲ್ ಕ್ವೆಶ್ಚನ್. ಇಂಥ ಕ್ವೆಶ್ಚನ್ಗೆ ಒಬ್ಬ ಡಿಪ್ಲೊಮೇಟ್ ಯಾವ ರೀತಿ ಉತ್ತರ ಕೊಡಬೇಕು? ಅದಕ್ಕೆ ಡಿಪ್ಲೊಮೇಟ್ ಹೋಗ್ಬಿಟ್ಟು ಪ್ರವಚನ ನೀಡೋಕ್ಕಾಗಲ್ಲ. ಪ್ರವಚನ ನೀಡುವವರು ಸಾಧು ಸಂತರು. ಆದರೆ ಈ ಜಾರ್ಜ್ ಅನ್ನುವ ಸೆಕ್ರೆಟ್ರಿ ಭಾಷಣವನ್ನೇ ಪ್ರಾರಂಭ ಮಾಡಿದ್ದು ಆ ಪತ್ರಕರ್ತೆ ಏನಕ್ಕಾಗ, ನೀವು ಸುಮ್ಮನಿರಿ, ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋದು ನಂದು. ಭಾರತದ ಇತಿಹಾಸ ಇದೆಯಲ್ಲ ಅದು 5000 ವರ್ಷಗಳ ಇತಿಹಾಸ ಅಂತ ಹೇಳ್ಬಿಟ್ಟು ಒಬ್ಬ ಡಿಪ್ಲೊಮೇಟ್ ಆದವರು 5000 ವರ್ಷದ ಏನಪ್ಪ ಭಾರತದ ನಂಬಬೇಕು ಯಾಕೆ ಅಂತಂದರೆ, ವಿಶ್ವಕ್ಕೆ ನಾವು ಯೋಗವನ್ನು ಕೊಟ್ಟಿದ್ದೇವೆ. ಯೋಗ ಅಲ್ರಿ, ಹ್ಯೂಮನ್ ರೈಟ್ ಅಪ್ಪ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಭಾರತದಲ್ಲಿ ಅಂತೀರ, ಅದಕ್ಕೆ ಏನು ರಯ್ಯ ಹೇಳಿ ಅಂದರೆ ಅದೊಂದು ಬಿಟ್ಟು 17 ನಿಮಿಷ ಭಾಷಣ ಹೊರಗೆ ಬರೆಸ್ಬಿಟ್ರು. ಅಂದರೆ ನರೇಂದ್ರ ಮೋದಿಯವರು ನಮ್ಮ ಈ ME ಏನಿದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರನ್ನು ಎಲ್ಲರನ್ನು ನೋಡಿದ್ರೆ ಈಗ ಚುನಾವಣಾ ಭಾಷಣಕಾರರಾಗಿ ಪರಿವರ್ತನೆ ಮಾಡಿದಂತೆ ಕಾಣ್ತಾ ಇದೆ. ಅದರಿಂದ ಇದನ್ನು ನಾನು ಡಿಸಾಸ್ಟರ್ ಅಂತ. ಇನ್ನೊಂದು ಹಾಗೆಯೇ ಮೋದಿ ಅವರು ನೆದರ್ಲ್ಯಾಂಡ್ನಲ್ಲಿ ಅವರ ಪ್ರಧಾನಿಗಳ ಜೊತೆ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲೂ ಕೂಡ ನೆದರ್ಲ್ಯಾಂಡ್ ಪ್ರಧಾನಿ ಪ್ರಶ್ನೆ ಮಾಡಿದ್ದು ಏನು ಅಂತಂದರೆ, ಪತ್ರಿಕಾ ವರದಿಗಳ ಪ್ರಕಾರ ಭಾರತದ ಹ್ಯೂಮನ್ ರೈಟ್ ಉಲ್ಲಂಘನೆ ಬಗ್ಗೆ, ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ. ಸೊ ಇದನ್ನೇ ಯೂಶ್ವಲಿ ಈ ವಿದೇಶಿ ಇವರು ಬಂದಾಗ ಜಾಯಿಂಟ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಯಾರೇ ವಿದೇಶಿ ಇಬ್ಬರು ಪ್ರಧಾನಿಗಳು ಬಂದರೆ ಒಪ್ಪಂದಗಳಿಗೆ ಸಹಿ ಹಾಕಿದ ಮೇಲೆ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಇವರು ಜೊತೆಯಾಗಿ ನಿಂತಿದ್ದರು, ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಮೋದಿ ಅವರ ಹತ್ರ ಪ್ರಶ್ನೆ ಕೇಳಿದ ತಕ್ಷಣ ಅವರು ಉತ್ತರ ಕೊಡದೆ ಹೊರಟ್ಬಿಟ್ರು. ಆಗ ಪತ್ರಕರ್ತರು ಕೇಳಿದ್ರು, ಯಾಕ್ರಿ ಉತ್ತರ ಕೊಡಲ್ಲ, ಉತ್ತರ ಕೊಡ್ರಿ ಅಂತ. ಸೊ ಏನು ಅಂದರೆ ಈ ವಿದೇಶಿ ಮಾಧ್ಯಮ ಇದೆಯಲ್ಲ ಅದು ಗೋಧಿ ಮೀಡಿಯಾ ಅಲ್ಲ. ಇಲ್ಲಿ ಇಂಡಿಯಾದ ಮಾಧ್ಯಮ ಅಂದರೆ ಗೋಧಿ ಮೀಡಿಯಾ ಅಲ್ವಾ, ಲ್ಯಾಪ್ಟಾಪ್ ಇದು ಮಡಲ್ ಮೇಲೆ ಕುಡಿಸ್ಕೊಳ್ಳೋಂಥ ಮೀಡಿಯಾ.
ಸೊ ಅವರು ವಿದೇಶಿಯವರು ಮಾಧ್ಯಮ ಆಗಲ್ಲ. ಸ್ಟಿಲ್ ದರ್ ಇಸ್ ಅನ್ ಇಂಡಿಪೆಂಡೆನ್ಸ್. ಭಾರತದ ಮಾಧ್ಯಮ ಇಂಡಿಪೆಂಡೆನ್ಸ್ ಏನಿದೆ ಅದು 187 ರಾಷ್ಟ್ರಗಳಲ್ಲಿ ನಾವು 157ನೇ ಸ್ಥಾನದಲ್ಲಿದ್ದೀವಿ. ಕೂಸೋದು ಹೋಗ್ಬಿಟ್ಟಿದೆ. ದರ್ ಇಸ್ ನೋ ಇದು ಮಾಧ್ಯಮ ಸ್ವಾತಂತ್ರ್ಯ ಅನ್ನೋದು ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಸೊ ಇದ್ದಕ್ಕಿದ್ದಾಗ ಅವ್ರು ಉತ್ತರ ಕೊಡಲೇ ಇಲ್ಲ. ಹಾಗೇ ಪತ್ರಿಕಾಗೋಷ್ಠಿನೂ ಮಾಡಿಲ್ಲ, ಎದ್ದು ಹೊರಟು ಹೋಗ್ಬಿಟ್ರು. ಸೊ ಅದರಿಂದ ಇದು ವಿದೇಶಿ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಿದೆ. ಯಾಕೆ ಇಂಡಿಯಾದ ಪ್ರೈಮ್ ಮಿನಿಸ್ಟ್ರು ಮಾಧ್ಯಮವನ್ನು ಎದುರಿಸ್ತಾ ಇಲ್ಲ? ಯಾಕೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಹ್ಯೂಮನ್ ರೈಟ್ ಬಗ್ಗೆ ಭಾರತದ ಒಳಗಡೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಿದೆ ಅನ್ನೋದ್ರ ಬಗ್ಗೆ ಯಾವುದೇ ಕೇಳಿದ್ರೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಸೊ ಮೋದಿಯವರಿಗಾದಂಥ ಬಹಳ ಮುಖ್ಯವಾದ ಸಮಸ್ಯೆ ಅಂತ ಅಂದರೆ, ಒಂದು BJP ನಾಯಕರುಗಳ ಹೇಳಿಕೆಗಳಿವೆಯಲ್ಲ ಇತ್ತಿದ್ದು, ಅದೇ ಮೋದಿಯವರಿಗೆ ಬಹುಮುಖ್ಯ ವಿದೇಶ ಪ್ರವಾಸ ಸಂದರ್ಭದಲ್ಲಿ ಅವರ ಮುಜುಗರಕ್ಕೆ ಕಾರಣ ಆಗಿದೆ. ಅದರಲ್ಲಿ ಎಸ್ಪೆಷಲಿ ನೀವು ಅಸ್ಸಾಂ ಮುಖ್ಯಮಂತ್ರಿ ಸರ್ಮಾ ಅವರು, ಹಾಗೆಯೇ ಈಗ ಹೊಸದಾಗಿ ಆಯ್ಕೆಯಾಗಿರುವಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಧಿಕಾರಿಯವರು ಯೋಗಿ ಆದಿತ್ಯನಾಥ್ ಅವರು, ಈ ಎಲ್ಲ ಹೇಳಿಕೆಗಳನ್ನು ಇಟ್ಟುಕೊಂಡು ವಿದೇಶಿ ಪತ್ರಕರ್ತರು ಪ್ರಶ್ನೆ ಕೇಳೋದಕ್ಕೆ ಸಿದ್ಧರಾಗಿದ್ದರು, ಕೇಳ್ತಾ ಇದ್ದರು. ಇದಕ್ಕೆ ಉತ್ತರ ಕೊಡಿ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಹೇಳಿ, ಯಾಕೆ ನಿಮ್ಮ ದೇಶದಲ್ಲಿ ನಡೀತಾ ಇದೆ? ಯಾಕೆ ನಿಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ? ಯಾಕೆ ನಿಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಸಮಾನವಾದ ಅಧಿಕಾರವನ್ನು ಕೊಡದೆ ಅವರನ್ನು ಸೆಕೆಂಡ್ ದರ್ಜೆ ಪ್ರಜೆಗಳನ್ನ ಯಾಕೆ ಮಾಡಿದ್ದೀರಿ? ಇಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮೋದಿಯವರು ಅದು ಉತ್ತರ ಕೊಡದೇನೆ ಹೊರಟ್ಬಿಟ್ರು. ಹಾಗಿದ್ದರೆ ಮೋದಿಯವರ ಈ ಪ್ರವಾಸ ಯಶಸ್ವಿನ? ನಾಟ್ ಎಟ್ ಆಲ್. ನಾನು ಹೇಳೋದಲ್ಲ, ಇದನ್ನು ವಿದೇಶಿ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ವಿದೇಶಿ ಮಾಧ್ಯಮಗಳು ಕೇಳೋದು ಅಂದರೆ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶಕ್ತಿ ಯಾಕೆ ಇಲ್ಲ ಅಂತ. ಅದಕ್ಕೆ ಕೆಲವರ ಪ್ರಕಾರ, ಒಂದು, ಅವರಿಗೆ ಇಂಗ್ಲೀಷ್ ಅರ್ಥ ಆಗದೇ ಇರುವುದರಿಂದ ಅವರು ಉತ್ತರ ಕೊಡದೇ ಇರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅದು ದೊಡ್ಡ ವಿಚಾರ ಅಲ್ಲ. ಇಂಗ್ಲೀಷ್ ಬರುತ್ತೆ ಬರಲ್ಲ ಅನ್ನೋದು ಐ ಡೋಂಟ್ ಬಿಲೀವ್ ದ್ಯಾಟ್. ಆದರೆ ಅಂಥ ಸಂದರ್ಭದಲ್ಲಿ ನೀವು ಟ್ರಾನ್ಸ್ಲೇಟರ್ಗಳನ್ನು ಇಟ್ಕೊಂಡಿರ್ತಾರೆ ಯೂಸ್ವಲಿ. ಈಗ ನೋಡಿ, ಚೀನಾದ ಶಿ ಜಿನ್ಪಿಂಗ್ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಆದರೆ ಇಂಗ್ಲೀಷ್ ಅವರೊಬ್ಬ ಟ್ರಾನ್ಸ್ಲೇಟರ್ ಇರ್ತಾರೆ. ಪುಟಿನ್ ಒಬ್ಬ ಟ್ರಾನ್ಸ್ಲೇಟರ್ ಇರ್ತಾರೆ. ಅವರು ಏನು ತಮಗೆ ಒಂದೊಮ್ಮೆ ಏನಾಗುತ್ತೆ ಅಂದರೆ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಆಗುತ್ತೆ. ಈಗ ಅಮೇರಿಕನ್ ಇಂಗ್ಲೀಷ್ ಇದೆಯಲ್ಲ, ಅದರ ಪ್ರೊನೌನ್ಸಿಯೇಷನ್ ಬೇರೆ. ಹಾಗೆಯೇ ನೀವು ಇಂಗ್ಲೆಂಡ್ನ ಇಂಗ್ಲೀಷ್ನ ಪ್ರೊನೌನ್ಸಿಯೇಷನ್ ಬೇರೆ. ಇಂಡಿಯಾದಂಥ ನಮ್ಮ ಥರ್ಡ್ ವರ್ಲ್ಡ್ ಕಂಟ್ರೀಸ್ ನಮ್ಮ ಇಂಗ್ಲೀಷ್ನ ಪ್ರೊನೌನ್ಸಿಯೇಷನ್ ಬೇರೆ. ಸೊ ಅದರಿಂದ ನೀವು ಅಮೇರಿಕನ್ ಇಂಗ್ಲೀಷ್ ಏನಿದೆ ಅಥವಾ ಯುರೋಪ್ನ ಇಂಗ್ಲೀಷ್ಗಳು ಏನಿವೆ ಅದು ಅರ್ಥ ಆಗದೆ ಇರ್ಬೋದು, ನೋ ಇಶ್ಯೂ. ಅದಕ್ಕೆ ಅವಮಾನ ಪಡಬೇಕಾಗಿಲ್ಲ. ಅದಕ್ಕೆ ಒಬ್ಬ ಟ್ರಾನ್ಸ್ಲೇಟರನ್ನು ಇಟ್ಕೋಬೋದು ಅಂತ. ಸೊ ಹಾಗಿದ್ದರೆ ಅದಿಲ್ಲ ಅಂತ ಅಂದರೆ ಒಂದು ಉತ್ತರ ಕೊಡುವ ಸೌಜನ್ಯ ಬೇಕು ಅನ್ನುವ ಮಾತು ಕೂಡ ನಡೀತಾ ಇದೆ. ಅದಕ್ಕೆ ಈ ಚರ್ಚೆಗಳಲ್ಲಿ ಎಲ್ಲಿವರೆಗೆ ಬಂದಿದೆ ಅಂದರೆ, ಭಾರತದ ಕರೆನ್ಸಿ ಇದೆಯಲ್ಲ, ಅದು ಈಗ ಏಷ್ಯಾದಲ್ಲೇ ವರ್ಸ್ಟ್ ಕರೆನ್ಸಿ ಅನ್ನುವ ಹೆಗ್ಗಳಿಕೆ ಪಾತ್ರವಾಗಿದೆ. 96 ರೂಪಾಯಿ, 96 $1. ಸೊ ಇಂತಹ ಸಂದರ್ಭದಲ್ಲಿ ಈ ಬಗ್ಗೆ ಕೂಡ ಪ್ರಶ್ನೆ ಕೇಳೋರಿಲ್ಲ. ಎರಡನೇದು, ಭಾರತದ ಆರ್ಥಿಕತೆ 4ನೇ ಸ್ಥಾನದಲ್ಲಿದ್ದು ಈಗ 6ನೇ ಸ್ಥಾನಕ್ಕೆ ಕುಸಿದಿದೆ. ಈ ಬಗ್ಗೆ ಕೂಡ ಇಂಡಿಯಾದ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ, ಗೋಧಿ ಮೀಡಿಯಾಗಳು ಇದು ಯಾವುದರ ಬಗ್ಗೆ ಕೂಡ ಪ್ರಶ್ನೆ ಮಾಡಲ್ಲ. ಆದರೆ ವಿದೇಶಿ ಮಾಧ್ಯಮಗಳು ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂದಾಗ ಮೋದಿಯವರು ಉತ್ತರ ಕೊಡದೆ ಹೋಗ್ತಿದ್ದಾರೆ. ಈ ಚರ್ಚೆ ಏನಿದೆ ವಿದೇಶಿ ಮಾಧ್ಯಮಗಳಲ್ಲಿ ಶುರುವಾಗಿದೆ. ನೀವು ವಿದೇಶಿ ಪತ್ರಿಕೆಗಳನ್ನು ತೆರೆಸಿ ನೋಡಿದರೆ ನಿಮಗೆ ಕಾಣ್ತಾ ಇದೆ. ಆದ್ದರಿಂದ ಮೋದಿಯವರ ಈ ಯುರೋಪ್ ಪ್ರವಾಸ ಇದೆಯಲ್ಲ, ಈ ಪ್ರವಾಸ ಯಶಸ್ವಿ ಅಂತ ಅನ್ನಿಸಲ್ಲ ಅಂತ. ಬೇಸರದಿಂದ, ನೋವಿನಿಂದ ನಾವು ಖುಷಿ ಪಡಬೇಕಾಗಿಲ್ಲ. ಭಾರತದ ಪ್ರಧಾನಿ ವಿದೇಶಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹಾಗೆ ಎದ್ದು ಹೊರಟೋದಲ್ಲ ಅಂದರೆ ಭಾರತೀಯರಾದ ನಮಗೂ ಕೂಡ ಅವಮಾನ ಆದಂತಾನೆ. ಮೋದಿ ಶುಡ್ ಹ್ಯಾವ್ ಆನ್ಸರ್. ಏನು ಕೇಳ್ತೀರಾ? ಯಾಕೆ ಕೇಳಿ, ನಮ್ಮ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ಆಗ್ತಾ ಇಲ್ಲ ಹೇಳಬೇಕಿತ್ತು. ಹಾಗೆಯೇ ನಾವು ಅಲ್ಪಸಂಖ್ಯಾತರನ್ನ ನಾವು 2ನೇ ದರ್ಜೆ ಪ್ರಜೆಯಾಗಿ ನೋಡ್ತಾ ಇಲ್ಲ, ಅವ್ರನ್ನ ಸಮಾನವಾಗಿ ನೋಡ್ತೀವಿ ಹೇಳ್ಬೋದಾಗಿತ್ತು. ಯೋಗಿ ಆದಿತ್ಯನಾಥ್
ಅಧಿಕಾರಿನೋ ಅಂಥವ್ರ ಮಾತನ್ನೆಲ್ಲ ನಂಬೇಡಿ, ಅವರು ಸುಮ್ಮನೆ ಹಾಗೆ ಮಾತಾಡ್ತಾರೆ ಅಂತ ಹೇಳ್ಬೋದಿತ್ತು. ಮೋದಿ ಯಾವುದನ್ನು ಹೇಳದೆ, ಉತ್ತರ ಕೊಡದೆ, ಒಂದು ರೀತಿಯಲ್ಲಿ ಪಲಾಯನವಾದಿ ಎಂತವರು ವರ್ತಿಸಿದ್ರು. ಆದ್ದರಿಂದ ವಿಶ್ವಗುರುವಿನ ವಿಶ್ವ ಮಾನ್ಯತೆ ಇದೆಯಲ್ಲ, ಆ ಮುಕುಟ ಕುಸಿತಾ ಇದೆ. ವಿಶ್ವ ಮಾನ್ಯತೆ ಇಲ್ಲ, ವಿಶ್ವ ಇಂತಹ ನಾಯಕತ್ವವನ್ನು ನೋಡಿ ನಗುವ ಸ್ಥಿತಿ ಬಂದಿದೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ 3 ಸುದ್ದಿಗಳ ಮೆಗಾ ಫೋಕಸ್. ನಾಳೆ ಯಥಾ ಪ್ರಕಾರ ಹಾಜರಾಗ್ತೀನಿ 3 ಸುದ್ದಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.